ಹೆಲೋ, ಶುಭೋದಯ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ಫೆಬ್ರವರಿ 14 ಅಂದ ತಕ್ಷಣ ನೆನಪಾಗೋದು ವ್ಯಾಲೆಂಟೈನ್ಸ್ ಡೇ ಅಲ್ವಾ? ನಾನು ಬೇರೆ ರೆಡ್ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ. ಆದರೆ ಇವತ್ತು ಸಮಥಿಂಗ್ ವೆರಿ ಸ್ಪೆಷಲ್ ಮತ್ತು ಎಕ್ಸೈಟಿಂಗ್ ಡೇ ಕೂಡ ಹೌದು. ನಾವು ಈ ದಿವಸಕ್ಕೋಸ್ಕರ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ವಿ. ನಾನಿಲ್ಲಿ ಕೆಳಗಡೆ ನೋಡ್ತಾ ಇರೋದು ನನ್ನ ಮಗನನ್ನು. ಅವನು ಕೂಡ ರೆಡಿಯಾಗಿದ್ದಾನೆ. ಅವನು ನನ್ನ ಜೊತೆ ಹೋಗೋಣ ಬಾ, ಲೇಟ್ ಆಯಿತು ಅಂತ ನನ್ನನ್ನು ಕರೀತಾ ಇದ್ದ. ನಾನು ಮತ್ತು ವೀರೇನ್ ಮನೆಯಿಂದ ಹೊರಟ್ವಿ. ಇವಾಗ ನಾವು ಹಸ್ಬೆಂಡ್ ಆಫೀಸ್ ಕಡೆಗೆ ಹೋಗ್ತಾ ಇದ್ವಿ. ಅವ್ರು ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗ್ತಾರೆ. ಓಕೆ, ಹೊರಡೋದಕ್ಕಿಂತ ಮುಂಚೆ ನಾವೇನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿಬಿಡ್ತೀನಿ. ಆ್ಯಕ್ಚುಲಿ ವೀರೇಂದು ಇವತ್ತು ಸ್ಕೂಲ್ ಆ್ಯನ್ಯುವಲ್ ಡೇ ಇದೆ. ಸೊ ಹಾಗಾಗಿ ಇಷ್ಟೊಂದು ಎಕ್ಸೈಟ್ಮೆಂಟ್ ತೋರಿಸ್ತಾ ಇರೋದು. ಯಾಕಂದರೆ ಅವನಿಗೆ ಇವತ್ತು ಸ್ಟೇಜ್ ಪರ್ಫಾರ್ಮೆನ್ಸ್ ಇದೆ. ಅದು ಫಾರ್ ದ ಫಸ್ಟ್ ಟೈಮ್ ಪ್ರೋಗ್ರಾಮ್ ಇರೋದು ಸ್ಕೈ ಹಾಲ್ನಲ್ಲಿ. ಸೊ ಸ್ಕೂ Everybody got your nose, got your arms, open, close, open, close. Everybody open, close, open, close. Everybody touch your knees, knees. Everybody touch your head. ಡ್ಯಾನ್ಸ್ ಪರ್ಫಾಮೆನ್ಸ್ ಎಲ್ಲ ಮುಗಿಯೋಷ್ಟೊತ್ತಿಗೆ 12:30 ಹಾಗಾಗಿತ್ತು. ಆಮೇಲೆ ನಾವು ಬಂದಿದ್ದು ಫುಡ್ ಸ್ಟೋರಿಯಲ್ಲಿ ಅವನು ಇವಾಗ ಲಾವಾ ಚಾಕ್ಲೇಟ್ ಆರ್ಡರ್ ಮಾಡಿ ಇವಾಗ ಎಂಜಾಯ್ ಮಾಡ್ತಾ ಇದ್ದಾನೆ. ಅವನ ಡ್ಯಾನ್ಸ್ ಅಂತೂ ಸೂಪರಾಗಿ ಮಾಡ್ದ. ವಿ ಆರ್ ಆಲ್ಸೋ ಸೋ ಹ್ಯಾಪಿ. ಆಮೇಲೆ ನಾವು ಆರ್ಡರ್ ಮಾಡಿದ್ದು ಫಿಶ್ ಮೇಲ್ಸ್ ಕೂಡ ಚೆನ್ನಾಗಿತ್ತು. ಮತ್ತು ಬೇರೇನೇನು ಊಟ ಮಾಡಿಲ್ಲ, ಯಾಕಂದರೆ ಅವನು ಆಲ್ರೆಡಿ ಚಾಕ್ಲೇಟ್ ಐಸ್ ಕ್ರೀಮ್ ಎಲ್ಲ ತಿಂದು ಹಿ ವಾಸ್ ಫುಲ್. ಊಟ ಎಲ್ಲ ಮುಗಿಸಿ ಮನೆ ಕಡೆ ಹೊರಟ್ವಿ. ಮನಸ್ಸು ಫುಲ್, ಹೊಟ್ಟೆ ಕೂಡ ಫುಲ್ ಆಗಿತ್ತು. ಇದಾಗಿತ್ತು ನಮ್ಮ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್. ಸ್ಟೇ ಟ್ಯೂನ್ ಫಾರ್ ಮೋರ್ ವಿಡಿಯೋಸ್. ಟೇಕ್ ಕೇರ್, ಬಾಯ್.